ಜೀವವದು ಉಳಿಯುವುದೇ ಇದು 3ನೇ ಭಾಗ. ಕಳೆದ ಸಂಚಿಕೆಯಲ್ಲಿ ರಾಧಾ ತನ್ನನ್ನು ಕಾಪಾಡಿದ ಹುಡುಗರಿಗೆ ತನ್ನ ಜೀವನದ ಕಹಿ ಸತ್ಯ ಘಟನೆಗಳನ್ನು ಹೇಳುತ್ತಿದ್ದಳು. ತನ್ನ ಅತ್ತಿಗೆ ಸ್ಮಿತಾ ಹೇಗೆಲ್ಲ ಕಾಟ ಕೊಟ್ಟು ಮನೆಯಿಂದ ಓಡಿಸಿದಳೆಂದು ಹೇಳುತ್ತಿದ್ದಳು. ಇದು ಅದರ ಮುಂದುವರೆದ ಭಾಗ. ಒಂದು ಮನಮಿಡಿಯುವ ಅದ್ಭುತ ಕತೆ. ಹೀಗೆ ಸ್ಮಿತಳ ಹಾಗೆ ದಿನೇ ದಿನೇ ಹೆಚ್ಚುತ್ತಿತ್ತೇ ವಿನಃ ಕಡಿಮೆಯಾಗುತ್ತಿರಲಿಲ್ಲ. ಹೀಗೆ ಅವಳ ಮನಸ್ಸಲ್ಲಿ ಮತ್ತೊಂದು ದುಗುಡ ಶುರುವಾಯಿತು. ಅಯ್ಯೋ, ನನಗೆ ಹೆಣ್ಣಾಗಿ ಅವಳಿಗೆ ಗಂಡು ಆದರೆ ಮತ್ತೆ ಸಮಾಜದಲ್ಲಿ ಎಲ್ಲರೂ ಅವಳನ್ನೇ ತಲೆ ಮೇಲೆ ಇಟ್ಟುಕೊಳ್ಳುತ್ತಾರೆ. ಗಂಡು ಎತ್ತವಳೆಂದು ಆಗಬಾರದು, ಇವಳಿಗೆ ಮಕ್ಕಳೇ ಆಗಬಾರದು ಎಂಬ ಕೆಟ್ಟ ಆಲೋಚನೆ ಮೂಡುತ್ತಾ ಆರೋಗ್ಯ ಹದಗೆಡುತ್ತಲೇ ಇತ್ತು. ಇಬ್ಬರು ಒಟ್ಟಿಗೆ ಗರ್ಭಧರಿಸಬಹುದು, ಆದರೆ ಪ್ರಸವವೆಂಬುದು ಯಾವಾಗ ಬೇಕಾದರೂ ಆಗಬಹುದು ಅಲ್ಲವೇ? ಹೀಗೆ ಸ್ಮಿತಳ ಮನಸ್ಸಲ್ಲಿ ಏನೇನೋ ಆಲೋಚನೆ ಮೂಡಿ, ಹೇಗಾದರೂ ನನ್ನ ಗರ್ಭದಲ್ಲಿರುವ ಮಗು ಸಾಯಬೇಕೆಂದು ಒಮ್ಮೆ ನಾನು ನಡೆದು ಹೋಗುತ್ತಿದ್ದಾಗ ಬಾಳೆಹಣ್ಣು ತಿಂದು ಸಿಪ್ಪೆ ನೇರ ಕಾಲ ಮುಂದೆ ಹಾಕಿದಳು. ನೋಡದೆ ಕಾಲಿಡಲು ಹೋದಾಗ ಮಾವ ಬಂದು ಕಾಪಾಡಿ, ಅದೇಕಮ್ಮ ಸ್ಮಿತಾ, ಸಿಪ್ಪೆ ಸೈಡಲ್ಲಿ ಹಾಕೋದಲ್ವೇ? ನೋಡು, ಈಗ ನಾನು ಇದ್ದದ್ದಕ್ಕೆ ರಾಧಾ ಬಚಾವಾದಳು. ಅದೇ ನಾನಿಲ್ಲದೆ ಹೋಗಿದ್ದಿದ್ರೆ? ಬಿಡಿ, ನಿಮ್ಮ ಹೆಂಡ್ತಿಗೇನಾಗ್ಲಿಲ್ವಲ್ಲ ಈಗ, ಅದೇ ಖರ್ಚ್ಕೋತೀರಾ ಎಂದಳು ಸ್ಮಿತಾ. ಅಲ್ಲಮ್ಮ, ಅವಳ ಜಾಗದಲ್ಲಿ ನೀನೇ ಇದ್ದಿದ್ರೆ ಆಲೋಚನೆ ಮಾಡು. ಸರಿ, ಹುಷಾರಾಗಿರಿ ಅಷ್ಟೇ ಎಂದು ಹೇಳಿ ಹೋದರು. ಇತ್ತೀಚೆಗೆ ನನ್ನನ್ನು ಮಗುವಂತೆ ನೋಡಿಕೊಳ್ಳಲು ಪ್ರಾರಂಭಿಸಿದ್ದ. ಈಗೀಗ ಮಾವನ ಪ್ರೀತಿ ದೊರೆತ ಕಾರಣ ನನಗೆ ಅಪ್ಪ ಅಮ್ಮ ಅಷ್ಟಾಗಿ ನೆನಪಾಗುತ್ತಿರಲಿಲ್ಲ. ಹೀಗೆ ದಿನ ಕಳೆಯುತ್ತಿರಲು ನನಗೆ ಹೊಟ್ಟೆ ನೋವು ಪ್ರಾರಂಭಿಸಿತು. ಮಾವ ಆಸ್ಪತ್ರೆಗೆ ರವಾನಿಸಿದರು. ಮಗು ಕರುಳು ಸುತ್ತಿಕೊಂಡಿರುವ ಕಾರಣವೇನೋ ಸಿಸರಿಯನ್ ಮಾಡಬೇಕೆಂದರು. ಅದೇ ಸಂದರ್ಭದಲ್ಲಿ ಅಣ್ಣ ಅತ್ತಿಗೆ ಹೊರಗಡೆ ನಡೆದುಕೊಂಡು ಹೋಗುತ್ತಿದ್ದಾಗ ಕೆಸರಿನ ಮೇಲೆ ಕಾಲಿಟ್ಟು ಜಾರಿ ಕಲ್ಲಿನ ಮೇಲೆ ಬಿದ್ದು ಅದೇ ಆಸ್ಪತ್ರೆಗೆ ಸೇರಿದ್ದರು. ಅದನ್ನು ನಾನು ನೋಡಿ ಗಾಬರಿಯಿಂದ ನೋವು ಮತ್ತಷ್ಟು ಹೆಚ್ಚಿತ್ತು. ವೈದ್ಯರು ಇಬ್ಬರನ್ನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ದರು. ಆಪರೇಷನ್ ಮಾಡಿದ ಅರ್ಧ ಗಂಟೆಯಲ್ಲಿ ಅವಳಿ ಮಕ್ಕಳನ್ನು ಹಡೆದ ಸಂತಸದಲ್ಲಿ ನಾನಿದ್ದೆ. ಆದರೆ ಅದೇ ಸಂದರ್ಭದಲ್ಲಿ ಸ್ಮಿತಳ ಹೊಟ್ಟೆಗೆ ಪೆಟ್ಟು ಜಾಸ್ತಿ ಬಿದ್ದ ಕಾರಣ ಮಗು ಹೊಟ್ಟೆಯಲ್ಲೇ ಸತ್ತು ಹೋಗಿತ್ತು. ಇಷ್ಟು ಸಾಲದೆಂಬಂತೆ ರಕ್ತಸ್ರಾವ ಹೆಚ್ಚಾದ ಕಾರಣ ಅವಳ ಗರ್ಭಕೋಶ ಸಹ ತೆಗೆಯಬೇಕಾಗಿತ್ತು. ಅದಕ್ಕೆ ಹೇಳಿರುವವರೇನೋ, ಒಬ್ಬರಿಗೆ ನಾವು ಕೇಡು ಬಯಸಿದರೆ ಆ ಕೇಡು ನಮಗೆ ತಟ್ಟಬಹುದೆಂದು. ನನ್ನ ಮಗುವನ್ನು ಕೊಲ್ಲೋಕೆ ಪ್ರಯತ್ನ ಪಟ್ಟದ್ದಕ್ಕೇನೋ ದೇವರು ಅನ್ಯಾಯವಾಗಿ ನನ್ನ ಅಣ್ಣನ ವಂಶವನ್ನು ಬೆಳೆಯಲು ದಾರಿ ಬಿಡದೆ ಮಣ್ಣಾಗಿಸಿದ್ದ. ಇಷ್ಟೆಲ್ಲ ನೋವು ಸಹಿಸಿಕೊಂಡೆ ಅಣ್ಣ ನನ್ನನ್ನು ಮಗುವನ್ನು ನೋಡಲು ಬಂದವನೇ ಕ್ಷಣ ಮಕ್ಕಳನ್ನು ನೋಡುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಏನಾಯ್ತೋ ಅಣ್ಣ? ಯಾಕೋ ಸ್ಮಿತಳಿಗೆ ಏನಾಗಿಲ್ಲ ಅಲ್ವಾ? ಮಗು ಹೇಗಿದೆ? ಅದೇನು ಪಾಪ ಮಾಡಿದ್ನೋ ಏನೋ? ಅದು ಯಾರೋ ಶಾಪನೋ ಗೊತ್ತಿಲ್ಲ ಕಣೆ. ಅಪ್ಪ ಅಮ್ಮ ಇಬ್ಬರು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ. ನನ್ನ ಮಗುನ ಹುಟ್ಟೋ ಮೊದಲೇ ಕಿತ್ಕೋಬಿಟ್ಟ. ಇನ್ನೂ ನಮಗೆ ಮಕ್ಕಳೇ ಆಗೋಲ್ವಂತೆ. ಈ ವಿಷಯ ಸ್ಮಿತಾ ಹೇಗೆ ಸಹಿಸ್ಕೋತಾಳೋ ಅಂತಾನೆ ಗೊತ್ತಾಗ್ತಿಲ್ಲ. ಡಾಕ್ಟರ್ ಬೇರೆ ಅವಳಿಗೆ ಸದ್ಯಕ್ಕೆ ಆತಂಕ ಆಘಾತಕಾರಿ ವಿಷಯ ಹೇಳಬಾರದು ಅಂದಿದ್ದಾರೆ. ನನಗೆ ನೀನು ಅವಳು ಬಿಟ್ಟರೆ ಯಾರೂ ಇಲ್ಲ. ಈಗ ಅವಳನ್ನು ಹೇಗೆ ಉಳಿಸ್ಕೋತೀನಿ? ಏನು ಮಾಡಲಿ ಒಂದೂ ಗೊತ್ತಾಗ್ತಿಲ್ಲ ಅಂತ ಜೋರಾಗಿ ಅಳಲಾರಂಭಿಸಿದ. ಆಗ ಸ್ಮಿತಳ ಜೀವ ಉಳಿಸುವ ಸಲುವಾಗಿ ಅಣ್ಣನನ್ನು ಹೇಗೋ ಒಪ್ಪಿಸಿ ನನ್ನ ಮಗುವನ್ನು ಅಲ್ಲದ ಮನದಿ ಅವಳ ಮಗನಾಗಿ ದಾರಿ ಎರೆದು ಬಿಟ್ಟೆ. ಒಕ್ಕಲು ಒಣಗುವ ಮುನ್ನವೇ ನನ್ನ ಕಂದನನ್ನು ದಾರಿ ಎರೆದು ಬಿಟ್ಟೆ. ಅಣ್ಣ ಸಹ ಸ್ಮಿತಳ ಜೀವ ಉಳಿಸುವ ಸಲುವಾಗಿ ನನ್ನ ಮಾತಿಗೆ ಕಟ್ಟುಬಿದ್ದ. ಒಂದು ಹೆಣ್ಣು ತನ್ನ ಕರುಳ ಕುಡಿಯನ್ನು ದಾನ ಮಾಡುವುದೆಂದರೆ ಅಷ್ಟು ಸುಲಭದ ವಿಷಯವಲ್ಲವದು. 9 ತಿಂಗಳು ಹೊತ್ತು ತನ್ನ ಜೀವವನ್ನೇ ಮುಡುಪಿಟ್ಟು ಹಡೆದಿರುತ್ತಾಳೆ. ಅಂತಹ ಕುಡಿಯನ್ನು ತನ್ನ ಅತ್ತಿಗೆ ಜೀವ ಉಳಿಸಲು ದಾನ ಮಾಡುತ್ತಿದ್ದಾಳೆಂದರೆ ಅವಳ ಗುಣ ಮನಸ್ಸು ಎಷ್ಟು ಒಳ್ಳೆಯದೆಂದು ಆಲೋಚಿಸಿ. ಸದಾ ಒಳಿತನ್ನೇ ಬಯಸುವ ಈ ಹೃದಯಕ್ಕೆ ಅತ್ತಿಗೆಯಿಂದ ದೊರೆತದ್ದೇನು? ಬರೀ ಹಾಗೆಯೇ ಪ್ರತಿಕಾರ. ರಾಧಾ, ನಿಜಕ್ಕೂ ನಿನ್ನಂಥ ತಂಗಿ ಪಡೆಯೋಕೆ ಅದ್ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ನೀನು ನನ್ನ ಬಾಳು ಉಳಿಸಿದ ದೇವತೆ. ಜೀವನಕ್ಕೆ ಅರ್ಥ ತಂದುಕೊಟ್ಟ ನನ್ನ ಬಾಳ ಬೆಳಕು ಕಣೆ ರಾಧಾ ನೀನು. ನಿನ್ನ ಋಣ ತೀರಿಸುವುದಾದರೂ ಹೇಗೆ? ಅಯ್ಯೋ ಅಣ್ಣ, ದೊಡ್ಡ ಮಾತು ಯಾಕೋ ಆಡ್ತೀಯಾ? ನಾನೇನು ಅಷ್ಟು ದೊಡ್ಡ ತ್ಯಾಗ ಮಾಡಿಲ್ಲ ಬಿಡು. ದೇವರು ನಮ್ಮ ಪಾಲಿಗಿದ್ದಾನೆ ನೋಡು. ನನಗೆ 2 ಮಕ್ಕಳನ್ನು ಕೊಟ್ಟಿದ್ದಾನೆ. ಅದರಲ್ಲೂ ಒಂದು ನನ್ನ ಅಣ್ಣನ ಮಗನಾಗಿ ಬೆಳೆಯುತ್ತೆ ಅಷ್ಟೇ ಅಲ್ವಾ? ಇದಕ್ಕೆ ನೀನು ಇಷ್ಟೊಂದು ದೊಡ್ಡ ಮಾತು ಆಡೋ ಅವಶ್ಯಕತೆ ಇಲ್ಲ ಅಣ್ಣ. ನಮಗೀಗ ಸ್ಮಿತಳ ಜೀವ ಉಳಿಸುವುದು ಮುಖ್ಯ. ಮುಂದಿನದು ಆಮೇಲೆ ನೋಡಿಕೊಳ್ಳೋಣ. ಒಂದು ವೇಳೆ ನನಗೆ ಒಂದೇ ಮಗು ಆಗಿದ್ರೂ ಸಹ ನಾನು ಇದೇ ಮಾಡ್ತಿದ್ದೆ. ಯಾಕೆಂದರೆ ಇಂದೋ ನಾಳೆನೋ ಅಥವಾ ಇನ್ನೊಂದು 10 ವರ್ಷ ಬಿಟ್ಟು ನನಗೆ ಒಟ್ಟಿನಲ್ಲಿ ಮಗು ಆಗೋದಲ್ವಾ? ಆದರೆ ಅತ್ತಿಗೆಗೆ ಸರಿ, ಈಗ ಇದೆಲ್ಲ ಬೇಡ. ನೀನು ಆಲೋಚನೆ ಬಿಡು. ತಗೋ ನಿನ್ನ ಅಳಿಯನನ್ನು, ಅಲ್ಲ ನಿನ್ನ ಮಗನನ್ನು. ಆದರೆ ಒಂದೇ ಒಂದು ಭಾಷೆ ಕೊಡು. ಈ ವಿಷಯ ಮಾವನಿಗೆ ಮಾತ್ರ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊ ಪ್ಲೀಸ್. ಅಯ್ಯೋ ರಾಧಾ, ಸಾಕಮ್ಮ ಸಾಕು. ಅವಳು ನಿನ್ನ ಮೇಲೆ ಅಷ್ಟು ಕುತಂತ್ರ ಮಾಡಿದ್ರು, ನಿನಗೆ ಮಕ್ಕಳಾಗಬಾರದು ಅಂತ ಅಷ್ಟು ಕಿತಾಪತಿ ಮಾಡಿದ್ರು. ಅವಳು ಮಾಡಿದ್ದೆಲ್ಲವನ್ನು ಮರೆತು ಇವತ್ತು ಅವಳನ್ನು ಉಳಿಸೋಕೆ ನೀನು ನಿನ್ನ ಜೀವನಾನೇ ತ್ಯಾಗ ಮಾಡ್ತಿದ್ಯಲ್ಲೋ. ದೇವತೆ ಕಣೋ, ದೇವತೆ ನೀನು. ಅದರ ರಾಕ್ಷಸಿ ನಿನ್ನ ಮುಗ್ಧ ನಿಷ್ಕಲ್ಮಶ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಅಣ್ಣ ನಿನಗಿದೆಲ್ಲ ಹೇಗೆ ಎಂದು ಕೇಳಲು ಮುಂದಾದಾಗ ನನಗೆಲ್ಲ ಗೊತ್ತು ರಾಧಾ. ಅವಳನ್ನು ನಾನು ಈಗ ಒಂದು 5 ವರ್ಷದಿಂದ ನೋಡ್ತಿರಬಹುದು. ಆದರೆ ನೀನು ಹುಟ್ಟಿದಾಗಿನಿಂದ ನೋಡ್ತಿದ್ದೀನಿ ಕಣೋ. ನೀನ್ಯಾರು ಅವಳ್ಯಾರು ಎಲ್ಲ ಗೊತ್ತು. ಮದುವೆಗಿಂತ ಮುಂಚೆ ಅವಳು ಈ ರೀತಿ ಅಂತ ತಿಳಿದಿದ್ರೆ ನಾನು ಅವಳನ್ನು ಮದುವೆನೇ ಆಗ್ತಿರ್ಲಿಲ್ಲ. ಆದರೆ ಈಗ ಕಾಲ ಮಿಂಚಿ ಹೋಗಿದೆ.
ಅವಳು ದೇವಸ್ಥಾನದಲ್ಲಿ ನಿನ್ನ ಕಾಲಿಗೆ ಗಾಜಿನ ಚೂರು ಚುಚ್ಚೋ ಹಾಗೆ ಮಾಡಿದ್ದು, ಮಣ್ಣಿನ ಅನ್ನ ತಿನ್ನಿಸಿದ್ದು, ಬೇಕಂತಲೇ ಚಿಕ್ಕ ಸೈಜಿನ ಬಳೆ ತಂದಿದ್ದು ಎಲ್ಲ ಗೊತ್ತು ಕಣೋ. ಆದರೆ ಇವತ್ತಲ್ಲ ನಾಳೆ ನಿನ್ನ ಅರ್ಥ ಮಾಡ್ಕೋತಾಳೆ, ಬದಲಾಗ್ತಾಳೆ ಅಂತ ಸುಮ್ಮನಿದ್ದೆ. ನಿನ್ನ ಹತ್ತಿರ ಗೊತ್ತಿರೋ ಥರ ಯಾಕೆ ತೋರಿಸಿಕೊಳ್ಳಲಿಲ್ಲ ಅಂದರೆ, ನೀನು ಅಣ್ಣನಿಗೆ ಈ ವಿಷಯ ಗೊತ್ತಾಗಿದೆ ಅಂತ ಗೊತ್ತಾದರೆ ತುಂಬ ನೊಂದ್ಕೋತೀಯ ಅಂತ ಸುಮ್ಮನಿದ್ದೆ. ಆದರೆ ಇವಳು, ಅಣ್ಣ ಹೋಗಲಿ ಬಿಡು, ಅವರು ಇನ್ನೂ ಹಳೆಯದು ಮರೆತಿಲ್ಲ, ಹೋಗ್ತಾ ಹೋಗ್ತಾ ಸರಿ ಹೋಗ್ತಾರೆ. ಅದಿರಲಿ ಅಣ್ಣ, ನಿನಗೇಗೆ ಈ ವಿಷಯ? ಅವಳೇ ತನ್ನ ಬಾಯಾರೆ ಅವಳ ಅಣ್ಣನ ಜೊತೆ ಫೋನಿನಲ್ಲಿ ಮಾಡಿದ್ದೆಲ್ಲ ಹೇಳ್ತಿದ್ದಾಗ ಕೇಳಿಸಿಕೊಂಡೆ. ಆ ಕ್ಷಣ ಜೀವನನ ದೇಹ ತ್ಯಜಿಸಿ ಹೋಗಬಾರದ ಅನ್ನಿಸಿತ್ತು. ಆದರೆ ಹಾಳಾದ ಜೀವ ಹೋಗಲಿಲ್ಲ. ಅವಳನ್ನು ಹೇಗಾದರೂ ಬದಲಿಸಬೇಕು ಅಂದುಕೊಂಡೆ. ಅಷ್ಟರಲ್ಲಿ ಇಷ್ಟೆಲ್ಲ ಅಂತ ನೊಂದುಕೊಂಡ. ನಾನು, ಪರವಾಗಿಲ್ಲ ಅಣ್ಣ, ಆಗಿದ್ದೆಲ್ಲ ಮರೆತು ಹೋಗು, ನನಗೇನು ಬೇಸರ ಇಲ್ಲ. ನನ್ನ ಮಗುನ ದೂರದಿಂದ ನೋಡಿ ಸಂತಸ ಪಡುವ ಭಾಗ್ಯ ಇದೆ ಅಲ್ವಾ, ಅಷ್ಟೇ ಸಾಕು. ಅವಳಿಗೆ ಪ್ರಜ್ಞೆ ಬಂದರೆ ಕಷ್ಟ ಅಣ್ಣ. ಮೊದಲು ಡಾಕ್ಟರ್ ಹತ್ತಿರ ಮಾತನಾಡಿ ಮಗುನ ಅಲ್ಲಿಡೋಗು ಅಂತ ಹೇಳಿ ಕಳಿಸಿಬಿಟ್ಟೆ. ಇದಕ್ಕೆ ಅಲ್ವಾ ಹೆಣ್ಣನ್ನು ತ್ಯಾಗಮಯಿ, ಕ್ಷಮೆಯ ಧರಿತ್ರಿ ಎಂದೆಲ್ಲ ಹೇಳೋದು. ಹೆಣ್ಣಿಗೆ ಎಣ್ಣೆ ಶತ್ರು ಎಂಬುದು ಎಷ್ಟು ಸತ್ಯವೋ, ಅವಳಿಗೆ ಅವಳೇ ಮಿತ್ರಳು ಎಂಬುದು ಸಹ ಅಷ್ಟೇ ಸತ್ಯ ನೋಡಿ. ಇಲ್ಲಿ ರಾಧಾ ಸ್ಮಿತಳ ಜೀವನದಲ್ಲಿ ಆದದ್ದು ಅದೇ. ಸ್ಮಿತಾ ಎಷ್ಟೇ ಕೇಡು ಬಯಸಿದರೂ ರಾಧಾ ಮಾತ್ರ ತನ್ನ ಅಣ್ಣನ ಜೀವನದ ಬಗ್ಗೆ ಮಾತ್ರ ಆಲೋಚಿಸಿ ತನ್ನ ಕಂದನನ್ನೇ ದಾನವಾಗಿ ಕೊಟ್ಟು ಬಿಟ್ಟಳು. ಇನ್ನು ಮುಂದೆ ಅದೇನೇನು ತ್ಯಾಗ ಮಾಡುತ್ತಾಳೋ ನೋಡೋಣ ಬನ್ನಿ. ವೈದ್ಯರನ್ನು ಹೇಗೋ ಒಪ್ಪಿಸಿದೆವು. ಹೀಗೆ ಸತ್ಯ ಅರಿಯದ ಸ್ಮಿತಾ ಕಡೆಗೂ ತಾನೇ ಗಂಡು ಮಗುವನ್ನು ಹಡೆದೇ ಗೆದ್ದೇನೆಂಬ ಖುಷಿಯಲ್ಲಿದ್ದಳು. ಮಗು ಅವಳ ಎದೆ ಹಾಲು ಮುಟ್ಟದಿದ್ದಾಗ ನೊಂದುಕೊಳ್ಳುತ್ತಿದ್ದಳು. ಮಗು ಹಸುವಿನಿಂದ ಅಳುತ್ತಿದ್ದಾಗ ನನ್ನ ಎದೆ ನೋಯುತ್ತಿತ್ತು. ನಾನು ಅರಿಯದೆ ಕೈ ಮಗುವನ್ನು ಆಲಂಗಿಸಿ ಹಾಲುಣಿಸುವ ಪರಿತಪಿಸುತ್ತಿತ್ತು. ಆದರೆ ಏನು ಮಾಡಲಾರದ ನಿಸ್ಸಹಾಯಕ ಸ್ಥಿತಿ ನನ್ನದಾಗಿತ್ತು. ನನ್ನ ನೋವು ಅರಿತ ಅಣ್ಣ ಬೇರೆ ವಿಧಿಯಿಲ್ಲದೆ ನನಗೆ ಹಾಲುಣಿಸಲು ಮಗುವನ್ನು ಕೊಡುತ್ತಿದ್ದ. ನಾನು ದೇವರಿಗೆ ಇದ್ದಲ್ಲೇ ಕೃತಜ್ಞತೆ ಅರ್ಪಿಸುತ್ತಿದ್ದೆ. ಮಗುವನ್ನು ದೂರ ಮಾಡಿಕೊಂಡರೂ ಹಾಲುಣಿಸುವ ಭಾಗ್ಯ ಕೊಟ್ಟೆನಲ್ಲ ಎಂದು. ಸ್ಮಿತಳಿಗೆ ಕೋಪ ಹೆಚ್ಚಾಗಿ ಜಗಳ ಮಾಡಿಯೇ ಬಿಟ್ಟಳು. ನನ್ನ ಮಗುವಿಗೆ ನೀನೇನೋ ಹಾಲು ಕುಡಿಸೋದು ಬೇಕಿಲ್ಲ, ಅವನು ಪ್ಯಾಕೆಟ್ ಹಾಲೇ ಕುಡಿಯಲಿ ಕೊಡು ಎಂದು ಕಿತ್ತುಕೊಂಡಿದ್ದಳು. ಆ ಕ್ಷಣ ಅಣ್ಣನಿಗೆ ಅವಳ ಆರೋಗ್ಯ ಮುಖ್ಯವಾದ ಕಾರಣ ನನ್ನಲ್ಲಿ ವಿನಂತಿಸಿಕೊಂಡಿದ್ದ. ಹೀಗೆ ಅವಳು ನನ್ನನ್ನು ಕಡೆಗೂ ಗೆದ್ದು ಬಿಟ್ಟೆ ಎಂಬ ಖುಷಿಯಲ್ಲಿ ಹಿಗ್ಗಿದ್ದಳು. ಮಕ್ಕಳು ಬೆಳೆಯುತ್ತಾ ಹೋಲಿಕೆ ಹೊಂದಿಸಿ ಸಂಬಂಧಿಕರು ನೋಡಲಾರಂಭಿಸಿದರು. ರಾಧಾ, ನಿನ್ನ ಮಗಳು ಡಿಟೋ ನೀನೇ ಕಣೆ. ಆದರೆ ನಮ್ಮ ವಿನಿ ಮಗ ನಿನ್ನ ಗಂಡನ ಹಾಗೆ ಹೇಗೆ ಇದ್ದಾನೆ ಅನ್ನೋರು. ಆಗ ಸ್ಮಿತಳಿಗೆ ಕೋಪ ಬಂದು, ಈಗೆಲ್ಲಿ ಗೊತ್ತಾಗುತ್ತೆ ಮಗು ಯಾರ ಹಾಗಿದೆ ಅಂತ, ಬೆಳೆದ ಮೇಲೆ ಗೊತ್ತಾಗೋದು ಅಂತ ಮಗುವನ್ನು ಎತ್ತಿಕೊಂಡು ಒಳಗೆ ಓಡಿ ಹೋಗಿದ್ದಳು. ಆದರೆ ದಿನ ಕಳೆಯುತ್ತಾ ಅವಳಿಗೂ ಸಂಶಯ ಶುರುವಾಗಿತ್ತು. ಯಾಕೆ ಮಗು ನನ್ನ ಹಾಗೂ ಇಲ್ಲ, ವಿನಿ ಹಾಗೂ ಇಲ್ಲ, ಅಪ್ಪ ಅಮ್ಮನ ಹಾಗೂ ಇಲ್ಲ, ಅದ್ಯಾಕೆ ಎಂದು ನಂತರ ಸುಮ್ಮನಾಗೋಳು. ಮಗು ಬೆಳೆಯುತ್ತಾ ಅಣ್ಣನ ಮತ್ತು ಸ್ಮಿತಳ ಯಾವ ಹೋಲಿಕೆಯೂ ಇಲ್ಲದ ಕಂಡು ಸ್ಮಿತಾ ಒಮ್ಮೆ ರಾತ್ರಿ ಇದ್ದಕ್ಕಿದ್ದಂತೆ ಜೋರಾಗಿ ಅಳತೊಡಗಿದಳು. ಯಾಕೆಂದು ಅಣ್ಣ ಕೇಳಿದಾಗ, ಅಲ್ಲ ವಿನಿ, ನಮ್ಮ ಮಗು ಯಾಕೆ ನಮ್ಮಿಬ್ಬರ ಹೋಲಿಕೆ ಇಲ್ಲದೆ ನಿಮ್ಮ ಮಾವನ ಹೋಲಿಕೆಯಲ್ಲಿದೆ, ಅದಕ್ಕೆ ತುಂಬ ನೋವಾಗ್ತಿದೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗು ಒಂದು ನಿಮ್ಮ ಹಾಗಿರಬೇಕು ಅಥವಾ ನನ್ನ ಹಾಗಿರಬೇಕು. ಒಂದು ವೇಳೆ ಆ ರಾಧಾ ಹಾಗೆ ಇದ್ದರೂ ಸೋದರತೆ ಛಾಯೆ ಅನ್ಕೋಬಹುದಿತ್ತು. ಆದರೆ ಇವನು ಯಾಕ್ರಿ ನಿಮ್ಮ ಸೋದರ ಮಾವನ ಹಾಗಿದ್ದಾನೆ? ಅಯ್ಯೋ ಹುಚ್ಚಿ, ಇದಕ್ಕೆಲ್ಲ ಯಾರಾದರೂ ಅಳ್ತಾರಾ? ಮೊದಲು ದೊಡ್ಡ ಅಪಾಯದಿಂದ ಪಾರಾಗಿ ಬಂದಿದ್ದೀಯಾ. ಡಾಕ್ಟರ್ ಹೇಳಿಲ್ವಾ ಇನ್ನೊಂದು 3 ವರ್ಷ? ನೀನು ಈ ರೀತಿ ಗಾಢವಾದ ಮನಸ್ಸು ನೋವಾಗೋ ಹಾಗೆ ಆಲೋಚನೆ ಮಾಡಬಾರ್ದು ಅಂತ. ಅದು ಅಲ್ಲದೆ ನಿನಗೆ ಯಾರು ಹೇಳಿದ್ದು ಮಗು ಅವರ ಹಾಗೆ ಇದೆ ಅಂತ? ಮೊನ್ನೆ ರಾಧಾ ಮನೆ ಕ್ಲೀನ್ ಮಾಡಬೇಕಾದರೆ ನಿಮ್ಮ ಬಾಲ್ಯದ ಆಲ್ಬಮ್ ಸಿಕ್ತು. ಅದರಲ್ಲಿ ನೀವು ರಾಧಾ ಮಗುವಾಗಿದ್ದಾಗ ತೆಗೆಸಿರೋ ಫೋಟೋ ಇತ್ತು. ಸಡನ್ ಆಗಿ ನಮ್ಮ ಮೋನೋ ಹಾಗೆ ಇರೋ ಫೋಟೋ ಕಾಣ್ತು. ನಾನು ನೀವೇ ಇರಬೇಕು ಅನ್ನೋ ಸಂತಸದಲ್ಲಿ, ರಾಧಾ ನಮ್ಮ ಮೋನು ಸೇಮ್ ನಿಮ್ಮ ಅಣ್ಣನ ಛಾಯೆ ಅಲ್ವಾ ಅಂದೆ. ಅದಕ್ಕವಳು, ಅಯ್ಯೋ ಅತ್ತಿಗೆ, ಅದು ಅಣ್ಣ ಅಲ್ಲ, ನಮ್ಮ ಮಾವ. ಅವರು ಮಗು ಆಗಿದ್ದಾಗ ಅಮ್ಮ ಹಠ ಹಿಡಿದು ಜಾತ್ರೆಯಲ್ಲಿ ತೆಗೆಸಿದ್ರಂತೆ, ಅದೇ ಫೋಟೋ ಇದು ಅಂದಳು. ಆಗ್ಲಿಂದ ಮನಸ್ಸು ಕೇಳ್ತಿಲ್ಲ ರೀ, ನಮ್ಮ ಮಗು ನಮ್ಮಿಬ್ಬರ ಹಾಗೆ ಇಲ್ಲದೆ ಅವರ ಹಾಗೆ ಯಾಕಿದೆ ಅಂತ. ಲೇ, ಅವರು ನನ್ನ ಸ್ವಂತ ಸೋದರ ಮಾವ. ಮಗುಗೆ ಅವರ ಛಾಯೆ ಇರೋದರಲ್ಲಿ ತಪ್ಪೇನು? ರಕ್ತ ಸಂಬಂಧ ಅಲ್ವೇನೆ, ಇದು ಸಾಮಾನ್ಯ. ಒಂದೇ ಮನೆಯವರು ಅಂದ ಮೇಲೆ ಇದೆಲ್ಲ ಸಾಧ್ಯನೇ ಅಲ್ವಾ ಅಂದ ಅಣ್ಣ. ಆಮೇಲೆ ಅತ್ತಿಗೆ ಹೇಗೋ ಸಮಾಧಾನ ಆದಳು. ಹೀಗೆ ದಿನ ಕಳೆಯುತ್ತಾ ಮಕ್ಕಳು ತೊದಲು ಮಾತನಾಡಲು ಪ್ರಾರಂಭಿಸಿದವು. ಮೋನು ಅತ್ತೆ ಎಂದು ಮೊದಮೊದಲು ನನ್ನನ್ನೇ ಕರೆದಿದ್ದು. ಆಗ ಮಗುವೆಂದೂ ಸಹ ನೋಡದೆ ಅವನಿಗೆ ಹೊಡೆದಳು. ಗೂಬೆ ತಂದು, ನಿನಗೂ ಇವಳು ಮಾಟಮಂತ್ರ ಮಾಡಿದ್ದಾಳಾ? ನೀನು ಮಾತು ಕಲಿತು ಅವಳನ್ನೇ ಮೊದಲು ಕರಿತಿದ್ಯಾ? ಅದ್ಯಾಕೋ ಎಲ್ಲರೂ ಅವಳನ್ನೇ ಹಚ್ಕೋತೀರಾ? ಅಮ್ಮ ಅಂತ ಕರಿಯೋ ಅಂತ ಬೆನ್ನ ಮೇಲೆ ಏಟಿಕ್ಕಿದ್ದಳು. ಅಮ್ಮ ಎಂದು ಕರೆಸಿಕೊಂಡು ಸಂತಸ ಪಡಬೇಕಿದ್ದ ನಾನು, ನನ್ನ ಮಗ ಅತ್ತೆ ಎಂದು ಕರೆದನಲ್ಲ ಎಂದು ಆನಂದ ಬಾಷ್ಪ ಹರಿಸುವ ಮುನ್ನವೇ ಅತ್ತಿಗೆ ನನ್ನ ಕಣ್ಣ ಮುಂದೆಯೇ ನನ್ನ ಮಗನನ್ನು ಒಡೆದುದು ಕಂಡು ಜೀವ ಹೋಗಿ ಬಂದಿತ್ತು. ಇಷ್ಟಲ್ಲದೆ ನನ್ನ ಮಗಳು ಮೀನಾ ತೊದಲುತ್ತಾ ಅತ್ತೆ ಎಂದು ಅವಳ ಬಳಿ ಹೋದಾಗ, ಅನಿಷ್ಟ, ದೂರ ಇರು ಎಂದು ತಳ್ಳಿಬಿಡುತ್ತಿದ್ದಳು. ಅದೇ ಸಂದರ್ಭದಲ್ಲಿ ಅಣ್ಣ ಬಂದರೆ ಮಗುವನ್ನು ಮುದ್ದು ಮಾಡುವಂತೆ ನಟಿಸೋಳು. ಮೀನು ಮೋನು ಇಬ್ಬರು ಬೊಂಬೆ ಜೊತೆ ಆಡುತ್ತಿದ್ದಾಗ ಇವಳು ಬಂದು ಮೀನುನ ತಳ್ಳಿಬಿಡೋಳು. ಹೋಗೆ, ನನ್ನ ಮಗನ ಜೊತೆ ಆಡಬೇಡ, ಹೋಗು ನಿಮ್ಮ ಅಮ್ಮ ಹತ್ತಿರ ಅಂತ.
ಮಗುವೆಂದೂ ಸಹ ನೋಡದೆ ನನ್ನ ಮೇಲಿನ ಸಿಟ್ಟನ್ನು ಮಗುವಿನ ಮೇಲೆ ತೋರಿಸೋಳು. ಹೀಗೆ ಹೇಗೋ ಮಕ್ಕಳ 4ನೇ ವರ್ಷದ ಜನ್ಮದಿನ ಬಂದಿತ್ತು. ಅಣ್ಣ ಮೀನಳಿಗೆ ಬೆಳ್ಳಿ ಕಾಲ್ಗೆಜ್ಜೆ, ಚಿನ್ನದ ಚೈನ್, ರೇಷ್ಮೆಯ ಲಂಗ ತೊಡಿಸಿ ಸಂತಸಪಟ್ಟ. ನಾನು ನನ್ನ ಮಗನಾಗಿದ್ದರೂ ಅಣ್ಣನ ಮಗನಾಗಿ ಬೆಳೆಯುತ್ತಿರುವ ಮೋನುವಿಗೆ ಕಾಲ್ಗೆಜ್ಜೆ ತೊಡಿಸಲು ಹೋದೆ. ಆಗ ಸ್ಮಿತಳಿಗೆ ಸಿಟ್ಟು ಬಂದು ಅಣ್ಣನ ಮುಂದೆಯೇ, ರಾಧಾ, ನಮ್ಮ ಅಪ್ಪ ಅಮ್ಮ ಅವನಿಗೆ ಚಿನ್ನದ ಗೆಜ್ಜೆ ತಂದಿದ್ದಾರೆ, ಪ್ಲೀಸ್ ಅದನ್ನು ಒಳಗಿಡು, ಇದನ್ನು ನನ್ನ ಮಗನಿಗೆ ಹಾಕಿ ಅವಮಾನ ಮಾಡಬೇಡ ಎಂದು ಹೇಳಿ ದೂರ ತಳ್ಳಿದ್ದಳು. ನನ್ನ ಪುಟ್ಟ ಕಂದನ ಕಾಲಿಗೆ ಕಾಲ್ಗೆಜ್ಜೆ ತೊಡಿಸೋ ಭಾಗ್ಯವೂ ಸಿಗಲಾರದ ಕಂಡು ಕ್ಷಣ ಮನಸ್ಸು ಹೊತ್ತರೂ ಮರುಗಳಿಗೆ ಚಿನ್ನದ ಕಾಲ್ಗೆಜ್ಜೆ ಏರಿತಲ್ಲ ಎಂಬುದು ನೆನೆದು ಸಂತಸಪಟ್ಟೆ. ಜನ್ಮದಿನ ಆದ ಮರುದಿನವೇ ಮನೆಗೆ ಒಂದು ಲೆಟರ್ ಬಂತು. ಅಣ್ಣನ ಹೆಸರಿನಲ್ಲಿ. ತೆಗೆದು ನೋಡಲು ಅಣ್ಣನಿಗೆ ಆಫೀಸ್ ಕಡೆಯಿಂದ ಅಮೆರಿಕಾ ಹೋಗಲು ಆಫರ್ ಬಂದಿತ್ತು. 3 ತಿಂಗಳು ಅಲ್ಲಿಯೇ ಇದ್ದು ಕಂಪನಿಯ ಕೆಲಸ ಮಾಡುವ ಸಲುವಾಗಿ ನನಗೆ ಸಂತಸ ಹೆಚ್ಚಾಯಿತು. ಅಂತೂ ಅಣ್ಣನ ಶ್ರಮಕ್ಕೆ ಫಲ ಸಿಕ್ಕಿತು ಅಂತ. ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಬೈಯೋರು, ನಿನ್ನ ತಂಗಿನ ನೋಡಿ ಕಲಿ, ಎಷ್ಟು ಚೆನ್ನಾಗಿ ಓದ್ತಾಳೆ, ನೋಡ್ತಾ ಇರು, ಅವಳು ಫಾರಿನ್ಗೆ ಹೋಗಿ ಸಾಧಿಸ್ತಾಳೆ ಅಂತ. ಆದರೆ ಅಪ್ಪನ ಆ ಮಾತು ಇಲ್ಲಿ ಸುಳ್ಳಾಗಿತ್ತು. ಅಣ್ಣ ಫಾರಿನ್ಗೆ ಹೋಗೋ ಮಟ್ಟಕ್ಕೆ ಬೆಳೆದಿದ್ದ. ಆದರೆ ನಾನು 4 ಗೋಡೆಯ ಮಧ್ಯೆ ಸೆರೆಯಾಗಿದ್ದೆ. ಅಣ್ಣನಿಗೆ ವಿಷಯ ಮುಟ್ಟಿಸಿದ್ದೆ. ಅಣ್ಣ, ಈ ಮೊದಲೇ ಈ ವಿಷಯ ಗೊತ್ತು, ಈಗಾಗಲೇ ವೀಸಾ, ಪಾಸ್ಪೋರ್ಟ್ ಎಲ್ಲ ರೆಡಿ ಇದೆ, ನಾಳೆ ರಾತ್ರಿ ಫ್ಲೈಟ್ಗೆ ಹೊರಡಬೇಕು ಅಂದ. ಸ್ಮಿತಳಿಗಂತೂ ಒಳಗೊಳಗೆ ಹಾಲು ಕುಡಿದಷ್ಟು ಸಂತಸ. ಅಣ್ಣ ಬರುವೊಳಗೆ ಹೇಗಾದರೂ ನನ್ನನ್ನು ಹೊರಕಳಿಸಬೇಕೆಂದು ನಿರ್ಧರಿಸಿದ್ದಳು. ಅಣ್ಣನು ಅಮೆರಿಕಕ್ಕೆ ಹೋಗಿ ಅತಿ ಶೀಘ್ರದಲ್ಲಿ ಬರುವೆ ಎಂದು ಹೊರಟ. ಅಣ್ಣ ಅಮೆರಿಕ ಹೋಗಿ 2 ದಿನ ಆಗುತ್ತಾ ಇದ್ದ ಹಾಗೆ ಸ್ಮಿತಳ ವರ್ತನೆ ಬಹಳ ಕಟುವಾಯಿತು. ಇಷ್ಟು ದಿನ ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆ ಹೊಗೆಯಲು ಹಾಕುತ್ತಿದ್ದವಳು ಈಗೀಗ ಕೈಯಲ್ಲಿ ಹೊಗೆಯಿಂದ ಹಿಂಸೆ ಕೊಡೋಳು. ನಾನು ಬಿಡು, ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ ಅಂತ ಮಾಡುತ್ತಿದ್ದೆ. ಚುಚ್ಚು ಮಾತುಗಳಿಂದ ನೋಯಿಸೋಳು. ಏನ್ ರಾಧಾ, ನಿನಗೆ ಸ್ವಲ್ಪವೂ ಕೋಪವೇ ಬರಲ್ವಾ? ನಾನೇನಂದ್ರು ನಿಮ್ಮ ಅಣ್ಣನಿಗೆ ಒಂದು ಮಾತು ಹೇಳಲ್ಲ ಅಂತೀಯಾ? ನಾನಿಷ್ಟೇ ಹಿಂಸೆ ಕೊಟ್ಟರು ಸಹಿಸಿಕೊಂಡು ಸುಮ್ಮನೆ ಇದೆಯಾ? ಯಾಕೆ ಇಲ್ಲಿಂದ ಹೊರಗೋದರೆ ಒಂದೊತ್ತು ಕೂಳಿಗೂ ಭಿಕ್ಷೆ ಬೇಡಬೇಕು ಅಂತಾನಾ? ಅಂತ ಗತಿ ದೇವರ ಪುಣ್ಯಕ್ಕೆ ಇನ್ನೂ ಬಂದಿಲ್ಲ ಬಿಡು ಸ್ಮಿತಾ. ನನ್ನ ಗಂಡ ಅಂದರೆ ನಮ್ಮ ಮಾವ ಕೆಲಸಕ್ಕೆ ಹೋಗ್ತಿದ್ದಾನೆ, ನಮ್ಮನ್ನು ನೋಡ್ಕೋತಾನೆ ಇದ್ದಾನೆ. ನನ್ನ ಅಣ್ಣ ನಿನ್ನ ಪ್ರೀತಿಸಿ ಮದುವೆ ಆಗಿದ್ದಾನೆ. ನೀನು ನನ್ನ ಮೇಲೆ ಕೆಂಡ ಕಾರ್ತೀಯ ಅಂತ ಅವನ ಜೀವನ ಹಾಳು ಮಾಡೋಕೆ ಇಷ್ಟ ಇಲ್ಲ. ನೀನು ಏನೇ ಮಾಡಿದರೂ ಸಹಿಸಿಕೊಳ್ಳೋ ಶಕ್ತಿ ದೇವರು ಕೊಟ್ಟಿದ್ದಾನೆ. ಆದರೆ ನೀನು ಈಗಲೂ ನನಗೆ ಮತ್ತೊಂದು ತಾಯಿ ಸ್ವರೂಪ ಸ್ಮಿತಾ. ಕಾರಣ ನನ್ನ ಅಣ್ಣನ ಹೆಂಡತಿ ನೀನು ಈ ರೀತಿ ಮಾತನಾಡಿದರೆ ನಿನ್ನ ಮೇಲಿನ ದ್ವೇಷ ಹೊರಟೋಗುತ್ತೆ ಅಂದ್ಕೊಂಡಿದ್ದೀಯಾ? ನಾನು ನಿನ್ನ ಜೀವನದಲ್ಲಿ ಭಿಕ್ಷೆ ಬೇಡೋ ಸ್ಟೇಜಿಗೆ ಕರ್ಕೊಂಡು ಬಂದು ನಿಲ್ಲಿಸೋವರೆಗೂ ಬಿಡೋದಿಲ್ಲ. ನಾನು ಸೋಲಲ್ಲ. ಅದಕ್ಕೆ ನೋಡ್ದ, ನನಗೆ ದೇವರು ವಂಶೋದ್ಧಾರಕನನ್ನೇ ಕೊಟ್ಟಿದ್ದಾನೆ. ಆದರೆ ನಿನಗೆ ಅಂತ ವ್ಯಂಗ್ಯ ಮಾತನಾಡಿ ಹೋದಳು. ಹೀಗೆ ಕೆಲವು ದಿನ ಕಳೆಯಿತು. ಒಮ್ಮೆ ದೇವಸ್ಥಾನಕ್ಕೆ ಹೋಗಿದ್ದಾಗ ಅನಿರೀಕ್ಷಿತವಾಗಿ ನಮಗೆ ಪ್ರಸವ ಮಾಡಿದ ಡಾಕ್ಟರ್ ಎದುರಾದರು. ನನ್ನನ್ನು ಕಂಡೊಡನೆ, ಏನಮ್ಮ ರಾಧಾ, ಹೇಗಿದ್ದೀಯಾ? ಈಗ ನಿಮ್ಮ ಅತ್ತಿಗೆ ಹೇಗಿದ್ದಾರೆ? ಮತ್ತೆ ಮಕ್ಕಳು ಅಂತ ಕೇಳಿದರು. ಎಲ್ಲರೂ ಚೆನ್ನಾಗಿದ್ದಾರೆ ಡಾಕ್ಟರ್. ಅವತ್ತು ನೀವು ನಮ್ಮ ಮಾತಿಗೆ ಕಟ್ಟುಬಿದ್ದ ಕಾರಣ ಇಂದು ನಮ್ಮ ಅಣ್ಣನ ಜೀವನ ಚೆನ್ನಾಗಿದೆ. ನಿಮ್ಮ ಋಣ ಯಾವತ್ತೂ ಮರೆಯೋಕೆ ಆಗಲ್ಲ ಎಂದು ಹೇಳಿದೆ. ನಾನೇನಮ್ಮ ಮಾಡಿದೆ ಅಂತಹದ್ದು? ನೀನು ತ್ಯಾಗಮಯಿ. ನಿಮ್ಮ ಅಣ್ಣನ ಜೀವನ ಹಾಳಾಗುತ್ತೆ ಅಂತ ತಿಳಿದ ಕೂಡಲೇ ಹಿಂದೆ ಮುಂದೆ ಆಲೋಚಿಸದೆ ನಿನ್ನ ಮಗುವನ್ನು ಎತ್ತಿಕೊಟ್ಟು ದಾನ ಮಾಡಿಬಿಟ್ಟಿಯಲ್ಲಮ್ಮ. ಇಂತಹ ಮನಸ್ಸು ಯಾರಿಗೆ ಬರುತ್ತೆ ಹೇಳು? ಅವತ್ತು ನೀನು ಮಗುನ ದಾನ ಮಾಡದೆ ಹೋಗಿದ್ರೆ ಇಂದು ನಿಮ್ಮ ಅತ್ತಿಗೆ ಬದುಕಿರೋದು ಅಂತಿದ್ದ ಹಾಗೆ ಅಲ್ಲಿ ಸ್ಮಿತಾ ಬಂದಳು. ಅವಳು ಯಾವಾಗ ಬಂದಳು ಗೊತ್ತಾಗಲಿಲ್ಲ. ನನಗೆ ಒಳಗೊಳಗೆ ಭಯ ಶುರುವಾಯಿತು. ನಿಜ ಗೊತ್ತಾಗೋಯ್ತು ಅಂತ. ಅಷ್ಟರಲ್ಲೇ ಕೆಂಗಣ್ಣು ನನ್ನೆಡೆಯೇ ಬೀರುತ್ತಾ ಬಂದ ಸ್ಮಿತಾ, ಡಾಕ್ಟರ್ ಏನು ಹೇಳಿದ್ರಿ? ಮತ್ತೊಮ್ಮೆ ಹೇಳಿ. ಇಷ್ಟೊತ್ತು ನೀವು ಹೇಳಿದ್ದು ನಿಜಾನಾ? ಮೋನು ನನ್ನ ಗರ್ಭಕುಡಿ ಅಲ್ವಾ? ನನ್ನ ಮಗು ನನ್ನನ್ನಗಲಿ? ನಿಜ ಹೇಳಿ ಡಾಕ್ಟರ್, ನಿಜ ಹೇಳಿ ಎಂದು ಜೋರಾಗಿ ಕಿರುಚಿ ಅಳತೊಡಗಿದಳು. ಆಗ ಡಾಕ್ಟರ್, ಛೇ ಇಲ್ಲಮ್ಮ ಸ್ಮಿತಾ, ನಾನು ಬೇರೆ ಯಾರದೋ ಬಗ್ಗೆ ಮಾತಾಡ್ತಿದ್ದೆ. ನೀನು ಯಾಕೆ ಎಮೋಷನಲ್ ಆಗ್ತಿದ್ದೀಯಾ? ಕಾಮ್ ಡೌನ್ ಪ್ಲೀಸ್. ಸತ್ಯ ಹೇಳಿ ಡಾಕ್ಟರ್, ಮೋನು ಯಾರ ಮಗ? ನಿಮ್ಮ ಡಾಕ್ಟರ್ ವೃತ್ತಿ ಮೇಲೆ ಸತ್ಯ ಮಾಡಿ ಹೇಳಿ, ನಿಜ ಹೇಳಿ. ಮೋನು ನನ್ನ ಮಗನೇ ತಾನೇ? ನನ್ನ ಮಗ ತಾನೇ ಎಂದು ಹುಚ್ಚಿಯಂತೆ ಆಡಲಾರಂಭಿಸಿದಳು. ಬೇರೆ ವಿಧಿಯಿಲ್ಲದೆ ಡಾಕ್ಟರ್, ಹೌದು, ಅದು ರಾಧಳ ಮಗು. ನಿಮ್ಮ ಮಗು ಹುಟ್ಟುವಾಗಲೇ ಸತ್ತು ಹುಟ್ಟಿತು. ಆಗ ನಿಮ್ಮ ಆರೋಗ್ಯ ಸ್ಥಿತಿ ತುಂಬಾ ಗಂಭೀರವಾಗಿ ಇದ್ದ ಕಾರಣ ರಾಧಾ ಈ ರೀತಿ. ಸಾಕು, ಇಲ್ಲಿಗೆ ನಿಲ್ಲಿಸಿ. ಕಡೆಗೂ ಇವಳು ಮತ್ತೆ ನನ್ನ ಸೋಲಿಸಿ ಬಿಟ್ಟಳು ಅಲ್ವಾ? ನಾನು ಸೋತೆ. ಜೀವನದಲ್ಲಿ ಪ್ರತಿ ಹಂತದಲ್ಲೂ ಇವಳೊಂದಿಗೆ ಸೋತೆ. ನೋ ಐ ಕಾಂಟ್ ಇಯರ್. ನನಗೆ ಇವಳ ಭಿಕ್ಷೆ ಬೇಡ. ಇವಳು ಮೋಸಗಾತಿ. ಆಸ್ತಿ ಹೊಡ್ಕೊಳ್ಳೋ ಪ್ಲಾನ್ ಮಾಡಿಯೇ ಇವಳು ಈ ಕೆಲಸ ಮಾಡಿರೋದು. ಇವಳನ್ನು ಕ್ಷಮಿಸೋಲ್ಲ ಅಂತ ಮನೆಗೆ ಓಡಿ ಹೋದಳು. ನಾನು ಡಾಕ್ಟರ್ಗೆ ಕೈ ಮುಗಿದು ಸ್ಮಿತಳನ್ನು ಸಮಾಧಾನಪಡಿಸಲು ಮನೆಗೆ ಓಡಿ ಹೋದೆ. ಅದಾಗಲೇ ಸ್ಮಿತಾ ರೂಮಿನೊಳಗೆ ಹೋಗಿ ಜೋರಾಗಿ ಅಳತೊಡಗಿದ್ದಳು. ಕೈಗೆ ದೊರೆತ ವಸ್ತುವನ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿ ಬಿಸಾಡಿದ್ದಳು. ಮೋನು ಮೀನು ಇಬ್ಬರು ಜೋರಾಗಿ ಅಳತೊಡಗಿದ್ದರು. ಏನಾಯಿತು ಎಂದು ಕೇಳಲು ಸ್ಮಿತಾ ತಳ್ಳಿ ಕೆಳಗೆ ಬಿದ್ದವೆಂದು ಹೇಳಿದರು. ನಾನು ಅವಳ ರೂಮ್ ಬಳಿ ಹೋಗಿ, ಸ್ಮಿತಾ, ಅತ್ತಿಗೆ ಪ್ಲೀಸ್, ನಾನು ಹೇಳೋದನ್ನ ಕೇಳಿ. ಅವತ್ತು ನನಗೆ ಬೇರೆ ವಿಧಿ ಇರಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೊರಗಡೆ ಬನ್ನಿ ಪ್ಲೀಸ್ ಸ್ಮಿತಾ ಎಂದು ಬಾಗಿಲು ಬಡಿಯಲು ಆರಂಭಿಸಿದೆ.
ಕಡೆಗೆ ಹೊರಬಂದವಳೆ ಜೋರಾಗಿ ನನ್ನ ಕತ್ತು ಇಸುಕುತ್ತಾ, ನೀನು ಬದುಕಿರಬಾರದು, ದ್ರೋಹಿ, ದ್ರೋಹಿ ನೀನು. ಆಗ ನನಗಿಂತ ಹೆಚ್ಚು ಮಾರ್ಕ್ಸ್ ತೆಗೆದು ಅಲ್ಲಿ ಅವಮಾನ ಮಾಡಿದ್ದೆ. ನಮ್ಮ ಅಣ್ಣ ನಿನ್ನ ಪ್ರೀತಿ ಮಾಡಿದಾಗ ಒಪ್ಪದೆ ನಿಮ್ಮ ಅಣ್ಣನಿಂದ ಒಡಿಸಿ ಅವಮಾನ ಮಾಡಿದ್ದೆ. ಈಗ ನಿನ್ನ ಮಗುನ ನನಗೆ ಭಿಕ್ಷೆ ಕೊಟ್ಟು ಎಲ್ಲರ ಹತ್ತಿರ ಬೇಷ್, ಅಬ್ಬಾ ರಾಧಾ ಹಾಗೆ ಮತ್ತೊಂದು ಹೆಣ್ಣು ಇಲ್ಲ ಅನ್ನಿಸ್ಕೋಬೇಕು ಅಂತಿದ್ಯಾ? ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರ್ಸ್ಕೊಳ್ಳೋ ಸ್ಕೆಚ್ ಹಾಕಿದ್ಯಾ ಅಲ್ವಾ? ಬಿಡಲ್ಲ ಕಣೆ, ಬಿಡಲ್ಲ. ನೀನು ಬದುಕಿರಬಾರದು. ನೀನು ಬದುಕಿದ್ರೆ ತಾನೇ ಮೋನು ನಿನ್ನ ಮಗ ಅಂತ ಗೊತ್ತಾಗೋದು. ನೀನೇ ಇಲ್ಲ ಅಂದರೆ? ಇಲ್ಲ ಇಲ್ಲ, ನೀನು ಸಾಯಬಾರದು. ನನ್ನ ಮಗನಾಗಿ ಬೆಳೆದ ಆ ಮೋನನ್ನ ಸಾಯಿಸ್ತೀನಿ. ಆಗ ನಿನಗೂ ಮಗ ಇಲ್ಲ, ನನಗೂ ಮಗ ಇಲ್ಲ ಅಲ್ವಾ ಅಂತ ಗಟ್ಟಿಯಾಗಿ ಕತ್ತು ಇಸುಕುತ್ತಿದ್ದಳು. ಅಷ್ಟರಲ್ಲಿ ಮಾವ ಬಂದು ಅವಳನ್ನು ಜೋರಾಗಿ ತಳ್ಳಿ, ಸ್ಮಿತಾ, ನಿನ್ಗೇನು ತಲೆ ಕೆಟ್ಟಿದ್ಯಾ? ಅದ್ಯಾಕೆ ಅವಳನ್ನು ಹೀಗೆ ಹಿಂಸೆ ಕೊಡ್ತಿದ್ಯಾ? ಅವಳು ಸತ್ತೋದ್ರೆ ಸಾಯಲಿ ಬಿಡಿ. ನಿಮ್ಮ ಹೆಂಡತಿ ಏನು ಮಾಡಿದ್ದಾಳೆ ಗೊತ್ತಾದರೆ ನೀನೇ ಸಾಯಿಸ್ತೀಯ ಅವಳನ್ನು. ಏನು ಮಾಡಿದ್ದಾಳೆ ಅಂತಹದ್ದು ಅವಳು? ಹೇಳು, ಏನು ಮಾಡಿದ್ದಾಳೆ? ಅವಳನ್ನು ಹುಟ್ಟಿದಾಗಿನಿಂದ ನೋಡ್ತಿದ್ದೀನಿ. ನನ್ನ ಅಕ್ಕನ ಮಗಳು ಚಿನ್ನ ಅಂತ ನನಗೆ ಗೊತ್ತಿದೆ. ಒಂದು ವೇಳೆ ಅವಳು ಏನೇ ಮಾಡಿದ್ರೂ ಅದು ಇನ್ನೊಬ್ಬರ ಜೀವನ ಉಳಿಸೋಕೆ ಆಗಿರುತ್ತೆ ವಿನಃ ನಾಶ ಮಾಡೋಕ್ಕಂತೂ ಅಲ್ಲ. ಸಾಕು ನಿಲ್ಲಿಸಿ. ನಿನ್ನ ಹೆಂಡತಿ ಅವರ ಅಣ್ಣನ ಮನೆ ಆಸ್ತಿ ಪೂರ್ತಿ ಒಬ್ಬಳೇ ಅನುಭವಿಸ್ಬೇಕಂತ ಆಲೋಚಿಸಿ ನನ್ನ ಮಗುನ ಸಾಯೋ ಹಾಗೆ ಮಾಡಿ ಆ ಸತ್ತ ಮಗು ಜಾಗದಲ್ಲಿ ಅವಳ ಮಗನನ್ನು ನನ್ನ ಮಗನಾಗಿ ಇಟ್ಟು ಇಷ್ಟು ದಿನ ಕಣ್ಣ ಮುಚ್ಚಾಲೆ ಆಟ ಆಡಿದ್ದಾಳೆ. ಇದೆಲ್ಲ ಗೊತ್ತಾ ನಿನಗೆ? ಅದಕ್ಕೆ ಇವಳು ಬದುಕಿರಬಾರದು, ಈಗಲೇ ಸಾಯಬೇಕು ಅಂತ ಮತ್ತೆ ಮತ್ತೆ ಕತ್ತು ಇಸ್ಕೋಕೆ ಬಂದಳು. ಆಗ ಮಾವ ಅವಳನ್ನು ಜೋರಾಗಿ ಹಿಡಿದು ತಳ್ಳಲೋಗಲು ಅವಳು ಮಾವನನ್ನು ಕಾಲಿನಲ್ಲಿ ಒದ್ದಿ ಮಾವನ ತಲೆ ಅಲ್ಲೇ ಇದ್ದ ಕಂಬಕ್ಕೆ ತಾಕಿ ಮತ್ತೆ ಕೆಳಕಲ್ಲು ಮೇಲೆ ಜೋರಾಗಿ ಕಿರುಚುತ್ತಾ ಬಿದ್ದರು. ಮಾವ ಎಂದು ನೋಡಲು ಹೋದೆ. ಅದಾಗಲೇ ಮಾವ ನನ್ನನ್ನಗಲಿ ಹೋಗಿದ್ದರು. ಮಾವ ಎಂದು ಚೀರಿ ಜೋರಾಗಿ ಅಳತೊಡಗಿದೆ. ಅಪ್ಪ ಅಮ್ಮ ಇಬ್ಬರನ್ನು ಕಳೆದುಕೊಂಡು ಅನಾಥಾಳ ಆಗಿದ್ದ ನನಗೆ ಸ್ವಲ್ಪ ಮಟ್ಟಿಗೆ ಪ್ರೀತಿ ತೋರುತ್ತಿದ್ದವರು ಮಾವ. ಅದಾಗಲೇ ಸ್ಮಿತಳ ಆತುರದಿಂದ ಅವರನ್ನು ಕಳೆದುಕೊಂಡಿದ್ದೆ. ಅಣ್ಣನಿಗೆ ವಿಷಯ ತಲುಪಿಸೋಣವೆಂದರೆ ಅಣ್ಣನ ಸಂಪರ್ಕಿಸುವ ಮಾರ್ಗ ತಿಳಿಯಲಿಲ್ಲ. ನನ್ನ ಅತ್ತಿಗೆಯಿಂದಲೇ ವಿಧವೆ ಪಟ್ಟ. ಮನಸ್ಸು ಮಾಡಿದ್ದರೆ ಅವಳನ್ನು ಜೈಲಿಗೆ ತಳ್ಳಬಹುದಿತ್ತು. ಆದರೆ ಈಗಾಗಲೇ ಮೃತವಾದ ಮಾವನ ಸಾವಿಗೆ ನ್ಯಾಯ ದೊರಕಿಸಿಕೊಡಲು ಹೋಗಿ ಜೀವಂತವಿರುವ ಅಣ್ಣನ ಜೀವನ ನರಕ ಮಾಡಲು ಇಷ್ಟವಾಗದೆ ಇದೊಂದು ಆಕಸ್ಮಿಕ ಸಾವು. ಕುಡಿದ ಅಮಲಲ್ಲಿ ಎಡವಿ ಬಿದ್ದು ಸತ್ತರೆಂದು ಎಲ್ಲರನ್ನೂ ನಂಬಿಸಿದ್ದೆ. ಸ್ಮಿತಳಿಗೂ ತನ್ನಿಂದ ಕೊಲೆಯಾಯಿತಲ್ಲ ಎಂಬ ಕೊಂಚ ತಪ್ಪಿತಸ್ಥ ಭಾವವೂ ಇರಲಿಲ್ಲ. ಈಗಾಗಲೇ ಗಂಡನನ್ನು ಕಳೆದುಕೊಂಡು ಮೂಲೆಯಲ್ಲಿ ಬಿದ್ದಿದ್ದ ನನ್ನನ್ನು ಹೇಳೋದಕ್ಕೆ ಮಾತೆ ಬರ್ತಿಲ್ಲ. ಅಸಹ್ಯ ಆಗುತ್ತೆ. ಈಗಾಗಲೇ ನಮ್ಮ ಮಾವನನ್ನು ಕಳ್ಕೊಂಡು ಮುಂದೆ ಜೀವನ ಹೇಗೆ ಅಂತ ಆಲೋಚನೆಯಲ್ಲಿ ಮುಳುಗಿದ್ದ ನನ್ನನ್ನು ಅತ್ತಿಗೆ ಇಷ್ಟು ಕೀಳು ಮಟ್ಟಕ್ಕೆ ತಂದು ದಬ್ಬುತ್ತಾಳೆಂದು ಭಾವಿಸಿರಲಿಲ್ಲ. ಬಿಡು, ಹಾಗೆ ಮೊದಲಿಂದಲೇ ಇತ್ತು. ಈಗ ಅವಳ ಮಗುವಿನ ಜಾಗದಲ್ಲಿ ನನ್ನ ಮಗು ಇಟ್ಟ ತಪ್ಪಿಗೆ ಈ ರೀತಿ ಕೋಪದ್ವೇಷ ಕಾರ್ತಿದ್ದಾಳೆ ಎಂದುಕೊಂಡು ಸುಮ್ಮನಿದ್ದೆ. ಆದರೆ ಆ ರಾತ್ರಿ ಆ ಘಟನೆ, ಅವತ್ತು ಮಕ್ಕಳನ್ನು ಮಲಗಿಸಿ ನಾನು ಕತ್ತಲ ಕೋಣೆಯಲ್ಲಿ ಹಾಗೆ ನಿದ್ದೆಗೆ ಜಾರಿದ್ದೆ. ನಡುರಾತ್ರಿ ಯಾರೋ ಬಾಗಿಲು ಬಡಿದಂತಾಯಿತು. ಯಾರು ಎಂದು ಕೇಳಿದೆ. ಯಾರೂ ಮಾತನಾಡಲಿಲ್ಲ. ಸರಿ, ಭ್ರಮೆ ಇರಬೇಕೆಂದು ಹಾಗೆ ಮಲಗಿದ್ದೆ. ಮತ್ತೆ ಯಾರೋ ಬಾಗಿಲು ಬಡದಂತಾಯಿತು. ತೆಗೆದು ನೋಡಿದರೆ ಕಣ್ಣ ಮುಂದೆ ಸ್ಮಿತಳ ಅಣ್ಣ ಮನೋಜ್ ಕುಡಿದು ಬಂದಿದ್ದಾನೆ. ನಾನು, ಮನೋಜ್, ನೀವು ಈಗ ಇಲ್ಲಿ, ಅದು ಈ ಸ್ಥಿತಿಯಲ್ಲಿ, ಪ್ಲೀಸ್ ಹೊರಗೆ ಹೋಗಿ ಅಂದೆ. ಹೊರಗೋಗಕ್ಕಲ್ಲ ಚಿನ್ನ ಬಂದಿರೋದು. ಅದೆಷ್ಟು ವರ್ಷ ಕಾಯ್ಬೇಕಾಯ್ತೆ ನಿನ್ನೀ ಮೈ ಅಂತ ಮುಂದುವರೆದ. ಅದಕ್ಕೆ ನಾನು, ಮನೋಜ್, ವಿಪರೀತ ಆಗಿದೆ ಅನ್ನಿಸಿದೆ. ಮೊದಲು ಇಲ್ಲಿಂದ ಹೋಗು, ಇಲ್ಲಾಂದರೆ ಸರಿ ಇರೋಲ್ಲ. ನೋಡು, ತಪ್ಪು ಮಾಡಬೇಡ. ನಾನು ಈಗಾಗಲೇ ಒಂದು ಕಡೆ ಎಲ್ಲರನ್ನೂ ಕಳ್ಕೊಂಡು ಬದುಕಿನ ಭರವಸೆಯನ್ನು ಕಳ್ಕೊಂಡು ಅನಾಥೆಯಾಗಿ ಮುಂದೇನು ಮಾಡಬೇಕು ತಿಳಿಯದೆ ಆಲೋಚನೆಯಲ್ಲಿ ಮುಳುಗಿದ್ದೀನಿ. ಈಗ ನೀನು ಬೇರೆ. ದಯವಿಟ್ಟು ಹಿಂಸೆ ಕೊಡಬೇಡ, ಇಲ್ಲಿಂದ ಹೊರಟು ಹೋಗು ಅಂತ ತಳ್ಳಲು ಮುಂದಾದೆ. ಆಗವನು, ಸಾಕು ಮುಚ್ಚೆ. 2 ಮಕ್ಕಳಾದರೂ ಆ ಸ್ಟ್ರಕ್ಚರ್ ಮಾತ್ರ ಅದು ಹೇಗೆ ಅಷ್ಟು ಕಡಕಾಗಿ ಮೇಂಟೈನ್ ಮಾಡಿದ್ಯಾ? ಅಬ್ಬಾ, ಈಗಲೂ ಆ ನಿನ್ನ ಅಂದ, ಆ ತುಂಬಿದೆದೆ, ಮೈ ಜುಮ್ ಜುಮ್ ಅನ್ನುತ್ತೆ. ಹಾಗೆ ನಿನ್ನ ಹೇಳೋಕ್ಕಿಂತ ಮಾಡಿ ತೋರಿಸಿದ್ರೇನೆ ಮಜಾ. ನೋಡು ಚಿನ್ನ, ಹೇಗಿದ್ರೂ ಗಂಡ ಇಲ್ಲ. ಇನ್ನು ಮುಂದೆ ಆ ಜಾಗದಲ್ಲಿ ನಾನಿರ್ತೀನಿ ಬಿಡು ಅಂತ ಮೈಮೇಲೆ ಹಾರಲು ಬಂದ. ಮನೋಜ್, ಇನ್ನೊಂದು ಹೆಜ್ಜೆ ಮುಂದಿಟ್ರೆ ನಿನ್ನ ಹೆಣ ಬೀಳುತ್ತಿಲ್ಲಿ. ಮೊದಲು ಹೋಗು ಇಲ್ಲಿಂದ ಎಂದು ತಳ್ಳಲೋದಾಗ ಅವನು ಗಟ್ಟಿಯಾಗಿ ನನ್ನನ್ನು ಅತ್ತ ಇತ್ತ ಸರಿದಾಡಲು ಬಿಡದೆ ಬಿಗಿಯಾಗಿ ಅಪ್ಪಿ ಮಂಚದ ಮೇಲೆ ತಳ್ಳಿ ನನ್ನ ಮೇಲೆ ಬಿದ್ದ. ಅದೇ ಸಂದರ್ಭದಲ್ಲಿ ಯಾರೋ, ಅಯ್ಯಯ್ಯೋ, ಇಂಥ ಮಾನಗೆಟ್ಟ ಹೆಂಗಸನ್ನು ನಾನು ಎಂದೂ ನೋಡಿಲ್ಲ. ಗಂಡ ಸತ್ತು ವಾರ ಆಗಿಲ್ಲ, ಅಷ್ಟರಲ್ಲಿ ಇನ್ನೊಬ್ಬನ ಜೊತೆ ಚಕ್ಕಂದ ಆಡ್ತಿದ್ದಾಳಲ್ಲೋ, ಅಯ್ಯೋ ಅಯ್ಯೋ ಎಂದು ಅರಚಿ ಬಾಗಿಲು ತೆಗೆದರು. ಅದಾಗಲೇ ಅಕ್ಕಪಕ್ಕದವರು ನನ್ನ ರೂಮಿನ ಮುಂದೆ ನಿಂತಿದ್ದರು. ಅವರೆಲ್ಲರೂ ಬಾಗಿಲ ಬಳಿ ಇರುವುದು ಕಂಡು ಮನೋಜ್ ಮೆಲ್ಲ ತನ್ನ ಶರ್ಟ್ ಬಟನ್ ಬಿಚ್ಚಿ ಮೇಲೆದ್ದ. ಎದ್ದವನೇ ತಲೆ ಕೆಳಗೆ ಮಾಡಿಕೊಂಡು ಹೊರಹೋಗಲು ನೋಡಿದ. ಆಗ ಅಲ್ಲೇ ಇದ್ದ ಸ್ಮಿತಾ, ಛೀ ಅಣ್ಣ, ನಾಚಿಕೆ ಆಗಲ್ವಾ? ತಂಗಿ ನಾದಿನಿ ಜೊತೆಯಲ್ಲಿ, ಅದು ಗಂಡ ಸತ್ತ ಮುಂಡೆ ಜೊತೆ. ನಿನಗೇನು ಬಂದಿತ್ತು? ಅವ್ರ ಅಣ್ಣನಿಗೆ ವಿಷಯ ಗೊತ್ತಾದರೆ ಜೀವಂತ ಇರ್ತಾನೆ ಅಂದ್ಕೊಂಡಿದ್ದೀಯಾ? ಮೊದಲು ತೊಲಗು ಇಲ್ಲಿಂದ. ಇನ್ಯಾವತ್ತೂ ನಮ್ಮ ಮನೆ ಕಡೆ ಬರಬೇಡ, ದರಿದ್ರದವನೇ. ಸ್ಮಿತಾ, ಇದರಲ್ಲಿ ನಂದೇನೂ ತಪ್ಪಿಲ್ಲ. ರಾಧಾನೇ ಆಗಾಗ ಅವರ ಮಾವನ ಹತ್ತಿರ ಸುಖ ಸಿಗ್ತಿಲ್ಲ, ಅದು ಇದು ಅಂದಳು. ಅದಕ್ಕೆ ಆಗ ಹೊರಗಡೆ ಭೇಟಿ ಆಗ್ತಿದ್ದೆ. ಆದರೆ ಈಗ ಮಾವ ಅನ್ನೋ ಅಡ್ಡಗೆರೆ ಅಂದ. ನನಗೆ ಸಿಟ್ಟು ನೆತ್ತಿಗೇರಿ, ಚಂಡಾಳ, ಅಸಹ್ಯ ಆಗಲ್ವಾ ಇಷ್ಟೊಂದು ಸುಳ್ಳು?
ಆ ದೇವರು ನಿನಗೆ ಒಳ್ಳೆಯದು ಮಾಡಲ್ಲ ಕಣೋ, ಮಾಡಲ್ಲ. ದಯವಿಟ್ಟು ಎಲ್ಲರೂ ನನ್ನ ಮಾತು ಕೇಳಿ, ಇವನು ಹೇಳ್ತಿರೋದೆಲ್ಲ ಸುಳ್ಳು. ಸ್ಮಿತಾ, ನನ್ನ ಬಗ್ಗೆ ನಿನಗೆ ಗೊತ್ತು ಅಲ್ವಾ? ದಯವಿಟ್ಟು ನೀನಾದರೂ ಅರ್ಥ ಮಾಡ್ಕೋ. ನಿಮ್ಮ ಅಣ್ಣನೇ ನನ್ನ ಬಲಾತ್ಕಾರ ಮಾಡಲು ಬಂದಿದ್ದು. ಸಾಕು, ಸುಮ್ಮನಿರು ರಾಧಾ. ನಿನ್ನ ಬಣ್ಣ ಎಲ್ಲರ ಮುಂದೆ ಬಯಲಾದ ಮೇಲೆ ಇನ್ಯಾಕೆ ಈ ನಾಟಕ? ಸತ್ಯ ಎಲ್ಲರ ಮುಂದೆ ಹೊರಗೆ ಬಂದಾಯ್ತಲ್ಲ, ಇನ್ಯಾಕೆ ಈ ಕಣ್ಣ ಮುಚ್ಚಾಲೆ ಆಟ? ತೂ ಪಾಪಿ, ನಿಮ್ಮ ಅಣ್ಣನಿಗೆ ಈ ವಿಷಯ ಗೊತ್ತಾದರೆ ಎಷ್ಟು ನೊಂದ್ಕೋತಾರೋ ಏನೋ. ಅತ್ತಿಗೆ ಅಂತ ಕೋಪದಲ್ಲಿ ಚೀರಲು ಅಕ್ಕಪಕ್ಕದವರೆಲ್ಲ, ರಾಧಾ, ನೀನು ಇಷ್ಟು ನೀಚ ಮಾನಗೆಟ್ಟ ಹೆಂಗಸು ಅಂತ ಕನಸಿನಲ್ಲೂ ಅಂದುಕೊಂಡಿರಲಿಲ್ಲಮ್ಮ. ಅಸಹ್ಯ, ಅಸಹ್ಯ ನೀನು. ಏನಾದರೂ ಮಾಡ್ಕೊಂಡು ಹಾಳಾಗೋಗು, ಆದರೆ ಗಂಡ ಸತ್ತ ವಾರದೊಳಗೆ ಮತ್ತೊಬ್ಬನ ಜೊತೆ. ತೂ, ಇಂಥವೆಲ್ಲ ಹೇಳಿ ನಮ್ಮ ಬಾಯಿ ಹೊಲಸು ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಇಂಥ ಹದರ್ಗಿತ್ತಿ ಬಾಳು ಬಾಳಲು ನಮ್ಮ ವಟಾರದಲ್ಲಿ ಇದ್ದರೆ ನಮಗೆಲ್ಲ ಇವತ್ತಲ್ಲ ನಾಳೆ ಕೆಟ್ಟ ಹೆಸರು ನಿಂದನೆ ತಪ್ಪಿದ್ದಲ್ಲ. ಅದಕ್ಕೆ ದಯವಿಟ್ಟು ಬೆಳಗ್ಗೆ ಅಷ್ಟರಲ್ಲಿ ಇಲ್ಲಿಂದ ನೀನಾಗೆ ಹೋಗಿಬಿಡು. ಇಲ್ಲ ಈ ವಿಷಯ ಬೀದಿಗೆ ಎಳೆಯಬೇಕಾಗುತ್ತೆ. ಅಲ್ಲ ಅಣ್ಣ, ಅಕ್ಕ, ಅಮ್ಮ, ದಯವಿಟ್ಟು ನನ್ನ ಮಾತು ಕೇಳಿ, ನನ್ನ ನಂಬಿ. ನಾನಂತೂ ತಪ್ಪು ಮಾಡಿಲ್ಲ. ನನ್ನ ಮಕ್ಕಳ ಸಾಕ್ಷಿಯಾಗಿ ನಮ್ಮ ಮಾವನನ್ನು ಬಿಟ್ಟು ಬೇರೆ ಯಾರನ್ನೂ ಕನಸಿನಲ್ಲೂ ಊಹಿಸಿ ನೋಡಿಲ್ಲ. ಪ್ಲೀಸ್ ನನ್ನ ನಂಬಿ, ನನ್ನ ನಂಬಿ ಅಂತ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ಇನ್ನು ನಾನು ಆ ರೀತಿ ಅತ್ತರೆ ಊರ ಜನ ಎಲ್ಲಿ ಕರಗಿ ಇಲ್ಲೇ ಇರಲು ಹೇಳಿಬಿಡುತ್ತಾರೇನೋ ಎಂದು ಅಂಜಿ, ರಾಧಾ, ಸ್ವಲ್ಪವಾದರೂ ನಮ್ಮ ಮೇಲೆ ಕರುಣೆ ಇದ್ದರೆ, ನಿಮ್ಮ ಅಣ್ಣ ನಾನು ಚೆನ್ನಾಗಿರಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ನಿನ್ನ ಈ ಅನಿಷ್ಟ ಮಕ್ಕಳನ್ನು ಕರ್ಕೊಂಡು ಇಲ್ಲಿಂದ ಹೊರಟು ಹೋಗು. ದರಿದ್ರ, ಯಾರಿಗೆ ಗೊತ್ತು, ಗಂಡನಿಗೆ ಹುಟ್ಟೋ ಅಥವಾ ಇನ್ಯಾರಾದರೂ ಅಂತ ಧ್ವನಿ ಎತ್ತಿದಳು. ಆಗ ನಾನು, ಅತ್ತಿಗೆ ಸಾಕು, ಈಗೇನು ನಿಮಗೆ ನಾನು ಇಲ್ಲಿಂದ ಹೋಗಬೇಕು ಅಷ್ಟೇ ತಾನೇ, ಹೋಗ್ತೀನಿ, ಸಾಕು ಮಾಡಿ ಇಲ್ಲಿಗೆ ಅಂತ ಮಗಳನ್ನು ಕರ್ಕೊಂಡು ಹೊರನಡೆದೆ ತೊಟ್ಟ ಬಟ್ಟೆಯಲ್ಲೇ. ಆಗ ಸ್ಮಿತಾ ರಾಧಾ ಅಂತ ಕರೆದಳು. ನಾನೆಲ್ಲೋ ಮನಸ್ಸು ಕರಗಿರಬಹುದೆಂದು ತಿರುಗಿ ನೋಡಲು ಮೋನುವನ್ನು ನನ್ನ ಮೇಲೆ ತಳ್ಳಿದಳು. ತಳ್ಳಿ, ತಗೋ, ಈ ಪಾಪದ ಪಿಂಡ ನನ್ನ ಹತ್ತಿರ ಯಾಕೆ ಬಿಟ್ಟು ಹೋಗ್ತೀಯಾ? ನೀನು ನಿನಗೆ ಸಂಬಂಧಪಟ್ಟಂತಹ ಯಾವುದೂ ಇಲ್ಲಿ ಇರಬಾರದು, ತಗೊಂಡು ಹೋಗ್ತಾ ಇರು ಅಂದಳು. ನಾನು ಕರುಣೆ ತೋರಿಸು ಸ್ಮಿತಾ ಅಂತ ನೋಟವನ್ನು ಬೀರಿದೆ. ಆದರವಳು ಸ್ವಲ್ಪವೂ ಕರುಣೆ ತೋರಲಿಲ್ಲ. ನಾನು ಹೊರ ಹೋಗುತ್ತಿದ್ದ ಹಾಗೆ ಅಕ್ಕಪಕ್ಕದವರೆಲ್ಲ ತೂ ಪೀಡೆ ತೊಲಗಿತು ಎಂದು ಗೊಣಗುತ್ತಾ ಹೊರಟು ಹೋದರು. ಆಗ ಮತ್ತೆ ಯಾರೋ ಚಪ್ಪಾಳೆ ತಟ್ಟಿ ಕರೆದ ಹಾಗಾಯಿತು. ತಿರುಗಿ ನೋಡಲು ಸ್ಮಿತಾ. ಕಡೆಗೂ ನಾನೇ ಗೆದ್ದೆ. ನನ್ನ ಕನಸು ನನಸಾಯಿತು. ನಿನ್ನ ಹೀಗೆ ಒಂಟಿಯಾಗಿ ನಿಂದಿತಳಾಗಿ ನಿಲ್ಲಿಸಬೇಕು ಅಂತಾನೆ ಇಷ್ಟೆಲ್ಲ ಗೇಮ್ ಆಡಿದ್ದು. ಇನ್ನು ನಾನೇ ರಾಣಿ. ಪಾಪ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ತಪ್ಪಿಗೆ ಇವಕ್ಕೂ ಭಿಕ್ಷೆ ಬೇಡೋ ಗತಿ. ಒಂದು ಕೆಲಸ ಮಾಡು, ಮೊದಲನೇ ಭಿಕ್ಷೆ ತಗೋ, ನನ್ನಿಂದನೇ ಶುರುವಾಗಲಿ ಎಂದು 5 ರೂಪಾಯಿ ಕಾಯಿನ್ ಕೈಗಿಟ್ಟಳು. ಅತ್ತಿಗೆ ಸ್ಮಿತಾ ರಾಧಾಳನ್ನು ಮನೆಯಿಂದ ಆಚೆ ಹಾಕಿದ ಮೇಲೆ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ರಾಧಾ ಎಲ್ಲಿಗೋದಳು? ಮುಂದೆ ಅವಳ ಜೀವನ ಏನಾಯಿತು ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ.